ನಿಮ್ಮ ಹೆಸರೇನು ಹೇಳ್ರಿ? ವೆಂಕಟೇಶ್ ಸರ್. ಎಷ್ಟು ಏಜು? ಅಬೌಟ್ ಒಂದು 57-58. ಯಾವ ಊರು ನಿಮ್ಮದು? ನಮ್ಮದು ಮಹಲ್ ಚೌಡದೇನಹಳ್ಳಿ, ಸರ್ಜಾಪುರ, ಆನೇಕಲ್ ತಾಲೂಕು. ಓಕೆ. ನಿಮ್ಮ ಬಗ್ಗೆ ಎಲ್ಲ ಸ್ಟೋರಿ ಕೇಳಿದೆ. 2014 ಓಪನ್ ಹಾರ್ಟ್ ಸರ್ಜರಿ ಆಯಿತು ಅಂತ. ಅದು ವಾಲು ಕಟ್ಟಾಗಿಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿದ್ದು ಸರ್, ಮನೆಯಲ್ಲೇ ಕಟ್ಟಾಗಿಬಿಟ್ಟು. ಹಾಂ. ಕಟ್ಟಾಗಿಬಿಟ್ಟ ಮೇಲೆ 2 ಅವರ್ಗೆ ಹಾಸ್ಪಿಟ್ಲ್ ಸೇರಿದ್ರು. ನಾವೇ ಕರ್ಕೊಂಡೋಗಿ ಮಗುನ ಡ್ರೈವರ್ನ ಕರ್ಕೊಂಡೋಗಿ NHL ತೋರಿಸಿರೋದು. ಅದು ರಕ್ತ ಎಫ್ಗಡ್ತಾ ಇದೆ, ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂದಾಗ ಅದು ಅಣ್ಣವರು ಸೇರ್ಕೊಂಡು ಆಪರೇಷನ್ ಬಿಟ್ಟರು. ಅದು ಆಪರೇಷನ್ ಆಯಿತು ಸರ್. ಅದು ಒಂದು 6 ತಿಂಗಳಾದ್ಮೇಲೆ ಸ್ವಲ್ಪ ಕ್ಯೂರಿಯನ್ ಥರ ಕಾಣಿಸ್ತು, 40% 6 ತಿಂಗಳಾದ್ಮೇಲೆ ಮತ್ತೆ ವ್ಯವಸಾಯ ಮಾಡೋಕ್ಕೆ ಹೋದೆ. ನಾವು ಮೂಲತಃ ವ್ಯವಸಾಯದಲ್ಲಿದ್ದವನು. ಅಲ್ಲಿ ಮಾಡೋಕೆ ಹೋದಾಗ ಮತ್ತೆ ಏನೋ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿ ಲೀಕೇಜಿಂಗ್ ಸ್ಟಾರ್ಟ್ ಆಯಿತು. ಅದೇ ಆವಾಗಲಿಂದ ಏನು 5, 6, 7, 8 ಟ್ಯಾಬ್ಲೆಟು ಬರೀತಾ ಇದ್ರು, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ. ಮತ್ತೆ ಏನಾದರೂ ನೆಗಡಿ ಬೇರೆ ಪ್ರಾಬ್ಲಮ್ಮು ಅಂತೇನೋ ಹಾರ್ಟ್ ಚೆಸ್ಟ್ ಇಟ್ಕೊಳ್ಳೋದು, ಹಾರ್ಟ್ ಊದ್ಕೊಳ್ಳೋದಾಗೆ ಏನೋ ಊಟ ಮಾಡಿದಾಗ ಸ್ವಲ್ಪ ಕಷ್ಟ ಇತ್ತು ಎದೆಯಲ್ಲಿ ಎಲ್ಲ. ಡಾಕ್ಟ್ರಿಗೆ ತಿಳಿಸಿದಾಗ ಬೇರೆದು ಯಾವ್ದಾದ್ರು ಕೊಡ್ತಾಯಿದ್ರು. ಮತ್ತೆ 6, 7 ಟ್ಯಾಬ್ಲೆಟ್ಗಳು ಕಂಟಿನ್ಯೂ ಮಾಡೋದು, ಔಷಧಿಗಳು ಕೊಡೋದು. ನಿಮ್ಮ ತೊಂದರೆ ಆದಾಗ ಬಾ ಅಂತ ಹೇಳೋದು NHL. ಅಂದರೆ 2014ರಿಂದ 2024ವರೆಗೂ ಹಂಗೆ ಇದ್ರು. ನಮ್ಮಲ್ಲಿ ಡಿಸೆಂಬರ್ ಎಂಡಲ್ಲಿ ಬಂದಿರೋದು, ನವಂಬರ್ ಎಂಡಲ್ಲಿ. ಸೊ ಮತ್ತೆ ಹೆಂಗೆ ಚೇಂಜಸ್ ಆಯ್ತು ನೀವು ಹೇಳಮ್ಮ. ನಿಮ್ಮ ಮಗಳು ಶಿ ಯು ಆರ್ ವೆರಿ ಹೈಲಿ ಎಜುಕೇಟೆಡ್ ಆ್ಯಂಡ್ ಭಾರಿ ಚೆನ್ನಾಗಿ ಹೇಳಿದ್ರಿ ಅಪ್ಪ ಬಗ್ಗೆ. ಹೆಂಗೆ ಚೇಂಜಸ್ ಆಯ್ತು ಇವರಿಗೆ? ಇಲ್ಲ ಸರ್, ಅದು ತುಂಬ ಚೆಸ್ಟ್ ಪೈನ್ ಅಂತ ಇದ್ರು. ಆಗಾಗ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ರು. ಅದಾದ್ಮೇಲೆ ಈಗ ಇಲ್ಲಿಗೆ ಬಂದಾಗ್ಲಿಂದ ಮಿರಾಕಲ್ ಡ್ರಿಂಕ್ಸ್ಗೆ ಅವ್ರಿಗೆ ಈ ಸಿರಪ್ ಎಲ್ಲ ತಗೊಂಡು, ಸಿರಪ್ಪು, ಫ್ಲಾಕ್ ಸೀಡ್ಸ್ ಡ್ರಿಂಕ್ಸು ಎಲ್ಲ ತಗೊಂಡು ಕ್ಯೂರ್ ಆಗ್ತಾ ಇದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟರಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಈಗ? 35ಇಂದ 45ವರೆಗೂ ಆಗಿದೆ ಈಗ 3 ಮಂತ್ಸಲ್ಲಿ. ವೆರಿ ಗುಡ್. ಯಾವ್ದು ನಂಬಲ್ಲಪ್ಪ ವರ್ಲ್ಡಲ್ಲಿ ಈಗ ಗೌರ್ಮೆಂಟ್ ಅಲೋಪತಿ ಟ್ಯಾಬ್ಲೆಟ್ಸ್ ಯಾವುದೂ ಇಲ್ಲ ಸರ್. ತಾವೇ ಹೇಳಿದಂಗೆ ಒಂದೇ ಒಂದು 3.25 ಕಾರ್ಡಿವಾಸ್ ಅಂತ ಎತ್ಕೊಳ್ತಾ ಇದ್ದೀನಿ. ಅಷ್ಟು ಮಾತ್ರ ಎಲ್ಲ ಬಿಟ್ಟಿದ್ದಾರೆ. ಲ್ಯಾಸಿಕ್ ಹೋಯ್ತು, ಆಮೇಲೆ ಯಾವುದೋ ಕ್ಲಾಪಿಟಾಬು ಏನೇನೋ ಕೊಟ್ಟಿದ್ರು, ಅದೆಲ್ಲ ಅದನ್ನ ಜನರಲಿ ಹಾರ್ಟ್ ಪೇಷಂಟ್ಸ್ಗೆ, ದೊಡ್ಡ ಹಾರ್ಟ್ ಊದ್ಕೊಂಡಿರೋರಿಗೆ ಡೈರಿಟಿಕ್ ಅಂತ ಕೊಡ್ತಾರೆ. ಲ್ಯಾಸಿಕ್ಸ್ದು ಅದೆಲ್ಲದನ್ನು ಪ್ಲಸ್ ಸ್ಟ್ಯಾಟಿನ್ಸ್ ಕೊಟ್ಟಿರ್ತಾರೆ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಆಮೇಲೆ ಬ್ಲಡ್ ಥಿನ್ನರ್ಸ್ ಕೊಟ್ಟಿರ್ತಾರೆ, ಸೋ ಮೆನಿ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ನಾನೆಲ್ಲ ಡಾಕ್ಟರ್ BM ಹೆಗ್ಡೆ ಸಾಹೇಬರು ಏನು ಇದು ಮಾಡ್ತಾರಲ್ಲ, ಅದೇ ಪ್ರಿನ್ಸಿಪಲ್ಸರೇ ನಾನು ಡೆವಲಪ್ ಮಾಡಿದ್ದು. ಊಟದಲ್ಲೇ ಇದೆ ಎಲ್ಲದನ್ನು. ನಾನು ಸುಮಾರು 10 ವರ್ಷದಿಂದನೂ ಮನೆಯಲ್ಲಿ ರೆಸ್ಟ್ ಎತ್ಕೊಳ್ಳೋವಾಗ ಸಾರ್ ಅವ್ರದ್ದು ಹೆಗ್ಡೆ ಸಾರ್ ಅವ್ರದ್ದು ನೋಡ್ತಾ ಇರ್ತೀನಿ. ರೀಸೆಂಟ್ 1 ವರ್ಷದಿಂದ ನಾನು ರೆಫರ್ ಮಾಡಿದ್ದೀನಿ ಸರ್, ಯಾರಿದ್ದಾರೆ ಬೆಸ್ಟು ಆಯುರ್ವೇದಿಕ್ಕಲ್ಲಿ, ಯಾವ ಡಾಕ್ಟರ್ಸ್ ಯಾವ ಪ್ರಾಡಕ್ಟ್ಗೆ ಹೋದರೆ ನಾನು ಉಳಿಬೋದು, ಬೇರೆಯವ್ರಿಗೆ ಅನುಕೂಲ ಆಗ್ಬೋದು ಅಂತ. ನಮಗೆ ಅದೇ ಮನೆ ರಸ ದುಡ್ಡದಲ್ಲಿ ಇನ್ನೊಂದು ಕೆಲವೊಂದು ವಿಡಿಯೋಗಳಲ್ಲಿ ಮಾತ್ರ ತಾವು ಕಾಣಿಸ್ತೀರಿ ಸರ್. ಆಗ ನಮ್ಮ ಸಾರ್ ಅವರು ನಮ್ಮ ಏರಿಯಾದವರೇ, ಅವರು ಕಷ್ಟದಿಂದ ಬಂದಿರೋ IAS ಆಗಿರೋರು ಅಂತ ಹೇಳ್ಬಿಟ್ಟು ನಂಬೋದು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಮೂವ್ ಮಾಡಿದೆ ಸರ್. ನಮ್ಮ ಮಗ ಅವರು ಇಲ್ಲೇ ಕರ್ಕೊಂಡ್ಬಂದ್ರು. ಈಗ ಮನೆಯವರೆಲ್ಲ ತೋರಿಸ್ತಾ ಇದ್ದೀವಿ ಸರ್. ಎಕ್ಸಲೆಂಟ್, ಥ್ಯಾಂಕ್ಸ್ ಅಪ್ಪ. ಈಗ ನೋಡ್ರಿ, ನೀವೇ ದೇವ್ರ ಸ್ವರೂಪ. ಎಷ್ಟೋ ಜನಕ್ಕೆ ಹಾರ್ಟ್ ಉದ್ಕೊಳ್ತು, ಹಾರ್ಟ್ ಒಣಗೋಯ್ತು, ಶಂಕ್ ಆಗಿದೆ. ಅಂದರೆ ಅಲೋಪತಿಕಲ್ಲಿ, ಸೈನ್ಸಲ್ಲಿ ಇದುವರೆಗೂ ಡೆವಲಪ್ ಆಗಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಯಾರು ಗ್ಯಾರಂಟಿ ಕೊಡಲಿಲ್ಲ ಸರ್. ಏನು ಹಾಸ್ಪಿಟ್ಲಿಗೆ ಮತ್ತೆ ಆಪರೇಷನ್ ಮಾಡೋಕೆ ಹೋದ್ರೆ ವೀಕ್ ಅನ್ನೋದು, ಅವಾಲು ಚೇಂಜ್ ಮಾಡೋದ ಏನು ಅಂತ ಅವ್ರಿಗೆ ಸ್ವಲ್ಪ ಅನುಮಾನನೇ ಇತ್ತು. ಈಗ ಅದು ಅನುಮಾನ ದೂರ ಆಗ್ತಾ ಇದೆ ಸರ್ ಇಲ್ಲಿ. ವೆರಿ ಗುಡ್, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.